ತಗೊಳ್ಳಿ ಮೇಡಮ್. ಏನಿದು? ನಿಮ್ಮ ಡೀಲ್ನ ನಾನು ಸಕ್ಸಸ್ಫುಲ್ ಆಗಿ ಮುಗಿಸಿರೋದಕ್ಕೆ ಅದ್ರ ಸಂಕೇತ ಇದು. ಇನ್ನು ಮುಂದೆ ನಿಮ್ಗೆ ಯಾರೇ ತೊಂದರೆ ಕೊಡಕ್ಕೆ ಬಂದ್ರು ಅದನ್ನ ತೋರಿಸಿ. ನಿಮ್ಮ ಬೆನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಆಗುತ್ತೆ. ದೃಷ್ಟಿ ನಮ್ ದೃಷ್ಟಿ ಜೀವನ ಸರಿ ಹೋದಾಗೆ ರೂಪನ್ ಜೀವನನು ಸರಿ ಹೋಗ್ಬಿಟ್ರೆ ಸಾಕು. ನಾನ್ ಸರಿ ಇದ್ರೆ ತಾನೆ ಎಲ್ಲ ಸರಿ ಹೋಗರು. ತಲೆಹರಟೆ ಕೊಡ್ತೀನಿ ನೋಡು. ರೂಪ ಏನನ್ ಕಷ್ಟಪಟ್ಟಿಯಾಳೆ ಅಂತ ನಿನ್ಗೇನ್ ಗೊತ್ತು? ಆತಾಡ್ತಾನ. ರೂಪಕ್ಕ ಕಷ್ಟ ಕೊಟ್ಟಿರೋದ್ ನೋಡಿದೀನಿ, ಕಷ್ಟಪಟ್ಟಿರೋದ್ ನೋಡೇ ಇಲ್ವಲ್ಲ. ಬಿಟ್ಟ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಬರೀ ಇದೇ ಆಗೋಯ್ತು. ಅಮ್ಮ ದೃಷ್ಟಿ, ಅಮ್ಮ ರಾಜ, ನೀನೇನು ಇಲ್ಲಿ? ಮನೆಗೇನು ಬೇಕಿತ್ತಮ್ಮ, ತರೋದಿಕ್ ಬಂದಿದೆ. ಓ, ನಾವು ರೂಪಂಗೆ ಮಾತ್ರೆ ತರಬೇಕಾಗಿತ್ತು, ಅದಕ್ಕೆ ಆ ಮೆಡಿಕಲ್ ಶಾಪ್ ಹೋಗ್ತಾ ಇದ್ವಿ. ಅಮ್ಮ, ಅಕ್ಕ ಹೇಗಿದ್ದಾಳೆ? ಅವಳು ಒಬ್ಳನ್ನ ಯಾಕೆ ಬಿಟ್ಟು ಬಂದೆ? ರಾಜನಾದ್ರೂ ಅಕ್ಕನ ಜೊತೆ ಇರಿಸ್ಬಾರ್ದಲ್ವಾ? ಇವನ್ ಸಹವಾಸನೇ ಸರಿಗಿಲ್ಲ. ಅವಳಿಗೆ ಚುಚ್ಚಿ ಚುಚ್ಚಿ ಅಂತಾರ್ತಾನೆ ಕಣ ಇವನು. ರಾಜ, ಹಾಗೆಲ್ಲ ಮಾಡ್ಬಾರ್ದು. ನೀನ್ ಸುಮ್ನೆ ಅಕ್ಕ, ಅವಳಗ್ ಹಾಗೆ ಮಾಡ್ಬೇಕು. ಕಾಯ್ದ್ಮೇಲೆ ಬರೆ ಹಾಕೋದು ಮನುಷ್ಯತ್ವದ ಲಕ್ಷಣ ಅಲ್ಲ ಕಣೋ. ಹಾಗಂತ ತಪ್ಪು ಮಾಡಿದ್ರು ಸುಮ್ನೆ ಇರ್ಬೇಕಾ? ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಹಾಗಂತ ನಾಲ್ಗೆ ಮೇಲೆ ಮುಳ್ಳಿಟ್ಕೊಂಡು ಮಾತಲ್ಲೇ ಚುಚ್ಚಬಾರ್ದು ಅಲ್ವಾ? ಏನೇ ಹೇಳು, ನೀನ್ ಸ್ವಲ್ಪ ಜಾಸ್ತಿನೇ ಒಳ್ಳೆವಳು. ನೀ ಹೇಳ್ತಿರೋದು ನಿಜ ರಾಜ. ನಮ್ ದೃಷ್ಟಿ ತುಂಬಾ ತುಂಬಾ ಒಳ್ಳೆವಳು. ಅದಕ್ಕೆ ನಾನು ಎಷ್ಟೇ ಅನ್ಯಾಯ ಮಾಡಿದ್ರು ನನ್ನನ್ನ ಪ್ರಶ್ನೆ ಮಾಡ್ಲಿಲ್ಲ. ಅಮ್ಮ, ಏನಿದ್ ನಿನ್ ಮಾತು? ಈಗ ಅಂತದ್ ಏನೂ ಆಗಿಲ್ಲ ಬಿಡು. ಇನ್ನೇನಾಗ್ಬೇಕು ಕಂದ? ನೀನ್ ಅಂದಕ್ಕೆ ಮಸಿ ಬೆಳೆದು ನಿನ್ ಭವಿಷ್ಯನೇ ಕತ್ಲೆ ಮಾಡ್ಬಿಟ್ಟೆ ನಾನು. ಈ ಅಂದನ ಹೊತ್ಕೊಂಡು ಮೆರಿಬೇಕಾಗಿದ್ ನೀನು, ಆದ್ರೆ ಮಸಿ ಬೆಳೆದು ನಾನು ಕೊರಗೋ ಹಾಗೆ ಮಾಡ್ಬಿಟ್ಟ ಕಣೆ. ಅಮ್ಮ ಪ್ಲೀಸ್ ಅಳ್ಬೇಡಮ್ಮ. ಹುಡ್ಕಂದ, ಮಕ್ಕಳಿಗೆ ಕಷ್ಟ ಬಂದ್ರೆ ತಾಯಿ ಆದವಳು ಆ ಕಷ್ಟನ ತಾನು ಹೊಡ್ತಾಳೆ ಕಣೆ. ಆದ್ರೆ ನಾನು ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಅಮ್ಮ, ಅಂತ ಅನ್ಯಾಯ ಏನಾಗಿದೆ ಇಲ್ಲಿ? ನೋಡು, ನೀನ್ ಮಾಡಿದ ಉದ್ದೇಶ ಒಳ್ಳೇದೇ ಇತ್ತು, ಅದಕ್ಕೆ ಇವತ್ತು ಒಳ್ಳೇದೇ ಆಗಿದ್ಯಮ್ಮ. ಆದ್ರೂ ನನ್ನಿಂದ ನೀನು ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ಯಾ ಕಣೆ. ದಯವಿಟ್ಟು ನನ್ ಕ್ಷಮಿಸ್ಬಿಡೆ. ತಾಯಿ ಆದವಳಿಗೆ ಕೊಟ್ಟು ಗೊತ್ತೇ ಹೊರತು ಮಕ್ಕಳಿಂದ ಕಿತ್ಕೊಂಡಲ್ಲಮ್ಮ. ನೀನಿಲ್ದೆ ನಾನಿಲ್ಲಮ್ಮ, ನಿನ್ನಿಂದಾನೇ ನಾನು. ಈ ದೇಹ ನೀನ್ ಕೊಟ್ಟು ಭಿಕ್ಷೆ ಅಮ್ಮ ನನಗೆ. ಕಂದ, ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಾನು ನನ್ನ ಗಂಡ ಮೊದ್ಲಿಗಿಂತ ಚೆನ್ನಾಗೇ ಇದ್ದೀವಿ. ಅವ್ರು ನನ್ನ ಒಪ್ಕೊಂಡಿದ್ದಾರೆ. ಈಗ ನೀನ್ ಖುಷಿಯಾಗಿರು. ಎಲ್ಲ ಬಿಟ್ಟು ಆಗಿರೋದ್ನೇ ನೆನ್ಪು ಮಾಡ್ಕೊಂಡು ಕೊರಗ್ತಾ ಇರ್ಬೇಡ ನೀನು. ಅಕ್ಕ, ನಿಜವಾಗ್ಲೂ ಅಮ್ಮನ ಮೇಲೆ ಬೇಜಾರಿಲ್ವಾ? ಬೇಜಾರೇನೂ ಇಲ್ಲ. ಆದ್ರೂ ಅಮ್ಮ ಯಾಕೆ ನನ್ಗೆ ಮಸಿ ಬೆಳೀತಿದ್ದಾಳೆ? ಅಕ್ಕ ಏನು ತಪ್ಪು ಮಾಡಿದ್ಲು ಅಂತ ನಾನು ತಪ್ಪು ಮಾಡ್ಬಿಡ್ತೀನ ಅಂತ ಅನಿಸ್ತಿತ್ತು. ಆದ್ರೆ ಆ ಪೊಲೀಸು ನಮ್ ಜೊತೆ ನಡ್ಕೊಂಡಿದ್ ರೀತಿ, ಅಕ್ಕ ಪಕ್ಕದಲ್ಲಿ ಪೋಲಿಗಳ ಕಾಟ ಎಲ್ಲ ನೋಡಿದ್ಮೇಲೆ ಅಮ್ಮನ ನಿರ್ಧಾರ ಸರಿ ಅನ್ಸ್ತು. ಆಗ ನಮ್ಗೆ ಅದ್ ಬಿಟ್ರೆ ಬೇರೆ ಏನ್ ದಾರಿ ಇತ್ತು ಹೇಳು? ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಆ ವಯ್ಯಂಗೆ ಧೈರ್ಯ ಇದ್ರೆ ಈಗ ಬರಕ್ ಕೇಳು. ನಮ್ ಭಾವ ಅವ್ನ್ ಬೋಟಿ ತೆಗ್ಬಿಡ್ತಾರೆ. ನಮ್ ಭಾವನ್ ದಾಟಿ ನಮ್ಮ ಅಕ್ಕನ ಯಾರು ಮುಟ್ಟಕ್ ಆಗತ್ತಾ? ಆಗಲ್ಲ ಅಲ್ವಾ? ಅಯ್ಯೋ ತರ್ಲೆ, ಇದು ಸರಿಯಾಗಿ ಹೇಳ್ದೆ ನೋಡು. ಕೊನೆಗೂ ಈ ಮಾಣಿಕ್ಯ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ತು. ನೇತ್ರ, ನೀನನ್ನ ಮಾತಾಡ್ಸೋಕ್ ಬರೋದು ಜಗಳ ಮಾಡಕ? ಮತ್ತೆ ನಿನ್ನಂತವನ್ನ ಪ್ರೀತಿಸಿದ್ಮೇಲೆ ಇನ್ನೇನ್ ಮಾಡಕ್ ಆಗತ್ತೆ? ಹೋಗಿ ನಾನ್ ನಿನ್ನ ಪ್ರೀತಿಸಿದ್ಮೇಲೆ ನನಗ್ ಬುದ್ಧಿ ಇಲ್ಲ. ನೇತ್ರ, ಸ್ಟಾಪ್ ಇಟ್.
ನಾನು ಸಾಯೋವರೆಗೂ ಇದೇ ತರ ಮಾತು ಹೇಳಿ ಹೇಳಿ ನನ್ನ ಚುಚ್ಚುತ್ತಾನೆ ಇರು. ಬಜರಂಗಿ, ದತ್ತಿನ ಕಳ್ಕೊಳ್ಳೋ ಭಯದಲ್ಲಿ ನೀವು ನನ್ನ ಕಳ್ಕೋಬೇಕಾಗತ್ತೆ. ನಾನ್ ಜೇನ್ ಮಾಡ್ಕೋತೀನಿ ಅಂತ ನಿಮ್ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಜರಂಗಿ, ನೇತ್ರ, ಏನ್ ಮಾಡ್ತಿದ್ದೀನಿ ನೀನು? ಬಜರಂಗಿ ಬಿಡು. ನೇತ್ರ ತಲೆಗಿಲೆ ಕೆಟ್ಟಿದೆ ನಿಂಗೆ. ನೇತ್ರ ಬಿಡು ಇನ್ನ. ಸಾಯ್ಬೇಕು, ಕೊಡು ಬಜರಂಗಿ. ನೇತ್ರ ಬಿಡು. ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ, ನನ್ ಟೆನ್ಷನ್ ನನ್ಗೆ ಅರ್ಥ ಆಗ್ತಿಲ್ಲ. ನನ್ ಸತ್ ಮೇಲೆ ನನ್ ಸಮಾಧಿ ಮುಂದೆ ಕುತ್ಕೊಂಡಾಳು. ಲೆಟ್ ಮಿ ಟೈ. ಬಜರಂಗಿ ಕೊಡು. ನೇತ್ರ, ಸ್ಟಾಪ್ ಇಟ್, ಸ್ಟಾಪ್ ಇಟ್. ನಿನ್ನ ಕಳ್ಕೊಂಡು ಬದುಕೋ ಬದ್ಲು ಸಾಯೋದ ಮೇಲು ಬಜರಂಗಿ. ಅಯ್ಯೋ ನೇತ್ರ, 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 ಯಾಕೆ ಈ ತರ ಹುಚ್ಚಾಟ ಆಡ್ತಿದ್ಯಾ? ಹೌದು, ನೀನಂದ್ರೆ ನನಗ್ ಹುಚ್ಚು. ನೀ ಪ್ರೀತಿ ಹುಚ್ಚು. ನೇತ್ರ, ನನ್ ಮಾತು ಕೇಳು, ಹಠ ಮಾಡ್ಬೇಡ. ನೋಡಿಲಿ, ನಾನ್ ನಿನ್ ಮಾತ್ ಕೇಳ್ಬೇಕು ಅಂದ್ರೆ ನೀನ್ ನನ್ ಮಾತ್ ಕೇಳಲೇಬೇಕು. ಇವತ್ತಿಲ್ಲ ನಾಳೆ ನೀನ್ ಬ್ರೋ ಹತ್ರ ನಮ್ ಪ್ರೀತಿ ವಿಷಯ ಮಾತಾಡ್ಲೇಬೇಕು. ನೋಡು, ಈ ಕ್ಷಣದಲ್ಲಿ ನೀನ್ ನನ್ನ ಕಾಪಾಡಿರ್ಬೋದು, ಆದ್ರೆ ಎಲ್ಲ ಟೈಮಲ್ಲೂ ನೀನ್ ನನ್ನನ್ನ ಕಾಪಾಡೋದಕ್ಕಾಗಲ್ಲ. ಆಯ್ತು, ನಾನು ಮಾತಾಡ್ತೀನಿ. ಪ್ರಾಮಿಸ್. ಪ್ರಾಮಿಸ್. ನನ್ ಮೇಲೆ ಆಣೆ ಮಾಡಿ ಹೇಳು, ನಾಳೆನೆ ಬ್ರೋ ಹತ್ರ ಮಾತಾಡ್ತೀನಿ ಅಂತ. ನೇತ್ರ, ನೇತ್ರ, ಈ ಆಣೆ ಪ್ರಮಾಣ ಎಲ್ಲ ಯಾಕೆ? ಹಾಗಾದ್ರೆ ನೀನ್ ಹೇಳಲ್ಲ ಅಂತ ಆಯ್ತು. ಸರಿ, ನೇತ್ರ, ಆಯ್ತು. ನಿನ್ ಮೇಲೆ ಆಣೆ, ಆಣೆ, ನಾನು ಮಾತಾಡ್ತೀನಿ. ಬಜರಂಗಿ, ಐ ಲವ್ ಯು. ಈಗ ಮಾತು ಕೊಟ್ಟಿದ್ಯಾ, ಬರಿಬೇಡ. ಇಲ್ಲಾಂದ್ರೆ ಗೊತ್ತಲ್ಲ. ಒಂದ್ ಕಡೆ ತತ್ತನ್ ಸ್ನೇಹ ನಿಯತ್ತು, ಇನ್ನೊಂದ್ ಕಡೆ ನೇತನ್ ಪ್ರೀತಿ. ಛೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಇದನ್ನ ಹೇಗಾದ್ರೂ ಮಾಡಿ ದತ್ತಂಗೆ ಹೇಳೋ ಪ್ರಯತ್ನ ಮಾಡ್ಲೇಬೇಕು. ಪ್ರೀತಿ ಮಾಡು, ತಮಾಷೆ ನೋಡು. ಬಜರಂಗಿ ಬಾಸು ಸರಿ ಲಾಕ್ ಆಗಿದ್ದೀರ. ತಗೊಳ್ಳಿ ಮೇಡಮ್. ಏನಿದು? ನಿಮ್ ಡೀಲ್ ನಾನು ಸಕ್ಸಸ್ಫುಲ್ ಆಗಿ ಮುಗಿಸಿರೋದಕ್ಕೆ ಅದ್ರ ಸಂಕೇತ ಇದು. ಇನ್ ಮುಂದೆ ನಿಮ್ಗೆ ಯಾರೇ ತೊಂದರೆ ಕೊಡಕ್ ಬಂದ್ರು ಅದನ್ನ ತೋರಿಸಿ. ನಿಮ್ ಬೆನ್ ಹಿಂದೆ ಯಾರಿದ್ದಾರೆ ಅನ್ನೋದು ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ ಕೊಡಕ್ ಬರೋದಿಲ್ಲ. ಆಮೇಲೆ ನೀವು ಮತ್ತೆ ನನ್ನ ಕರೆಯೋ ಪ್ರಮೇಯನೇ ಬರಲ್ಲ. ಈ ಸಲ ನೀನ್ ನನಗ್ ಮಾಡ್ಕೊಟ್ಟಿರೋ ಡೀಲು ಅಂತಿಂತ ಡೀಲ್ ಅಲ್ಲ, ತುಂಬಾ ದೊಡ್ಡ ಡೀಲ್. ಒಬ್ಬ ಮನುಷ್ಯನ್ಗೆ ಚಾಕುನೋ ಚೂರಿನೋ ಹಾಕಿ ದೈಹಿಕವಾಗಿ ಕೊಲ್ಲೋದು ತುಂಬಾ ಸುಲಭ. ಆದ್ರೆ ಅವನ್ ಬದುಕಿದ್ದು ಸತ್ತಿರೋ ಹಾಗೆ ಮಾಡಿ ಅವನನ್ನ ಮಾನಸಿಕವಾಗಿ ಕೊಲ್ಲೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ ಕರೀಂ. ಇವತ್ತು ನಾವು ದತ್ತುನ ಮಾನಸಿಕವಾಗಿ ಕೊಂದ್ಬಿಟ್ವಿ. ಕರೀಂ ಕರೀಂ ಕರೀಂ, ಕೆಲ್ಸ ಎಲ್ಲ ಮುಗೀತು, ನೆನ್ಪಿಗಿಟ್ಕೊಳ್ಳಿ ಅಂತ ಲಾಕೆಟ್ ಕೊಟ್ಬಿಟ್ಟು ಹೋದ್ಯಲ್ಲ. ಕೆಲ್ಸ ಇನ್ನೂ ಬಾಕಿ ಇದೆ. ನೀನ್ ಬಂದ್ ಹೋಗಿದ್ದು ನನಗ್ ಒಳ್ಳೇದಾಗತ್ತೆ ಅನ್ಕೊಂಡ್ರೆ ನನಗ್ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗಿದೆ.
ಇನ್ನು ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಇಲ್ಲ, ಇವತ್ತು ಚಿಕ್ಕಮ್ಮವ್ರ ಹತ್ರ ನಾನು ನೇರವಾಗೇ ಕೇಳಬೇಕು. ಜಾಸ್ತಿ ಹೆದರಾಡ್ಬೇಡ, ನಾನು ಒಳ್ಳೆಯವನಲ್ಲ. ಇದು ಆ ಕರೀಮ್ ಹತ್ರ ಇತ್ತಲ್ವಾ? ಇದು ಅದೇನಾ? ಅಥವಾ ಅಂದ್ರೆ ಶರಾವತಿ ಚಿಕ್ಕಮ್ಮವ್ರಿಗೂ ಕರೀಮ್ಗೂ ನನ್ನ ಗಂಡ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನೋ ಚೆನ್ನಾ ಮಾಹಿತಿ ಇವರಿಂದ ಗೊತ್ತಾಗ್ತಿತ್ತ. ಏನಿದು? ಬೇರೆಯವ್ರ ವಸ್ತು ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನಾನು ಇದನ್ನ ಕರೀಂ ಕೈಲಿ ನೋಡಿದ್ದೆ. ಅಂದ್ರೆ ಇದನ್ನೆಲ್ಲ ಮಾಡಿಸಿದ್ದು ನೀವೇನಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನ್ ಯಾಕೆ ಇದನ್ನೆಲ್ಲ ಮಾಡಿಸ್ಲಿ? ಸಹಾಯ ಇಲ್ದೆ ಯಾವನು ನನ್ನ ಗಂಡಿನ ಮುಟ್ಟಕ್ಕಾಗಲ್ಲ. ಯಾವನೋ ನಮ್ ದಾರಿ ಗಡ್ಡ ಬರ್ತಾನೆ, ನಮ್ ಗುರ್ತು ಪರಿಚಯ ಎಲ್ಲ ಹೇಳ್ತಾನೆ, ಸಾಲದಕ್ಕೆ ನನ್ ಗಂಡಿನ ಫೋನ್ ಮಾಡಿ ಕರ್ಸ್ಕೊತಾನೆ ಅಂದ್ರೆ ಇದ್ರ ಹಿಂದೆ ನಿಮ್ ಕೈವಾಡ ಖಂಡಿತ ಇದೆ. ವಾಟ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಿದ್ಯಾ ನೀನು? ಒಪ್ಕೊಳ್ಳಿ, ಆ ಕರೀಂನ ನಮ್ ಜೊತೆ ಕ್ಲೋಸ್ ಆಗೋದಕ್ಕೆ ಕಳ್ಸಿದ್ದು ನೀವೇ ತಾನೆ. ಹಂಗೆ ನಮ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದು ನೀವೇ ತಾನೆ. ಸಾಲದಕ್ಕೆ ನಮ್ಮ ಅಕ್ಕನ್ ಚಾಕು ಹಾಕ್ಸಿದ್ದು ನೀವೇ ತಾನೆ. ಅವತ್ತು ಮನೇಲಿ ಯಾರು ಇಲ್ದೇ ಇರೋ ತರ ದಾರಿ ತಪ್ಪಿಸಿ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಲಾಕ್ ಮಾಡಿದ್ದು ನೀವೇ ತಾನೆ. ನನ್ ಗಂಡನ್ಗೆ ನನ್ ಬಣ್ಣದ ಬಗ್ಗೆ ಗೊತ್ತಾಗೋದಿಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಮಾಡ್ಸಿದ್ದು ನೀವೇ ತಾನೆ. ಒಪ್ಕೊಳ್ಳಿ, ನಿಜ ಒಪ್ಕೊಳ್ಳಿ. ಹೌದು, ನಾನೇ ಎಲ್ಲಾನು ಮಾಡಿಸಿದ್ದು ನಾನೇ ನಾನೇ ನಾನೇ. ಏನಂದ್ರೆ ನನಗೂ ಕಣ್ಣ ಮುಚ್ಚಲೆ ಆಡಿ ಆಡಿ ಸಾಕಾಗಿ ಹೋಗಿದೆ. ಹೌದು ಕಣೆ, ನಾನೇ ಕರೀಮಿಗೆ ಹೇಳಿ ಇದನ್ನೆಲ್ಲ ಮಾಡಿಸಿದ್ದು. ಏನೇ ಮಾಡ್ಕೋತೀಯ ನೀನು? ನಿಮ್ಮಿಬ್ರನ್ನು ದೂರ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ರೂಪನ್ಗೆ ಚಾಕು ಹಾಕ್ಸಿದ್ದು ನಾನೇ. ಏನಿವಾಗ? ಚಿಕ್ಕಮ್ಮೋರೆ, ನೀವ್ ನಿಜ ಹೇಳ್ತಿದ್ದೀರಾ? ಏನ್ ಕಾಮಿಡಿ ಪೀಸ ನೀನು? ಇಷ್ಟೊತ್ತು ನಿಜ ಒಪ್ಕೊಳ್ಳಿ ಅಂತಿದ್ದೆ. ಇವಾಗ ಹೌದು ನಾನೇ ಮಾಡ್ಸಿದ್ದು ಅಂತ ಒಪ್ಕೊಂಡ್ರೆ ಬಾಯ್ ಬಿಡ್ತಾ ಇದೀಯ. ಯಾಕೆ? ನಾನು ಹೇಳಿದ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ವಾ?